ನಮ್ಮ ಬಾಳನಾಯಕ ನಿಧನ ಹೊಂದಿದನೆಂದು ಮುಂದೆ ಬರುವ ವಿಷ ಗಳಿಗೆಯನ್ನು ನಿರೀಕ್ಷಿಸಿ ನಿಟ್ಟುಸಿರು ಬಿಡದಿರಮ್ಮ, ನಿಟ್ಟುಸಿರು ಬಿಡಿದರು. ಈ ಬಾಳ ದೋಣಿಯನ್ನು ದಡ ಮುಟ್ಟಿಸುವ ಇನ್ನೊಬ್ಬ ಅಣ್ಣ ನಾನಿರುವನೆಂಬುದನ್ನು ಮಾತ್ರ ಮರೆಯದಿರಮ್ಮ, ಮರೆಯದಿರಮ್ಮ. ಆಶಾ, ಎಷ್ಟು ದುಃಖಿಸಿದರು ಮರಣದ ಮಡುವಿನಲ್ಲಿ ಮುಳುಗಿದ ನಿಮ್ಮ ಮುರಳಿಯನ್ನ ಮೇಲೆತ್ತು ಬರಲಾರ. ಅಣ್ಣನ ಅಕಾಲ ಮರಣದಿಂದ ಬಾಳೆಲ್ಲ ಕತ್ತಲಾಯಿತು ಎಂದು ವಿಧಿಯನ್ನು ನಿಂದಿಸುವುದಕ್ಕಿಂತ ಧೈರ್ಯವಾಗಿ ಮುಂಬಾಳಿನ ದಡ ಸೇರಲು ಧೈರ್ಯವಾಗಿ ಮುಂದಾಗಬೇಕು. ಆಶಾ, ನಾನು ಹೋಟೆಲ್ಗೆ ಹೋಗಿ ಊಟ ಕಟ್ಟಿಸಿಕೊಂಡು ಬರ್ತೇನೆ. ಅಲ್ಲಿವರೆಗೆ ಇಲ್ಲೇ ಇರ್ರಿ. ತೆಗೆದುಕೊಂಡು ಇದು ನನ್ನಣ್ಣ ಮುರಳಿ ಅಣ್ಣ ಕೋಣಿಯದಾಗಿ ಬರೆದಿರುವ ಕಾಗದ ಅಣ್ಣ, ಇದನ್ನು ಓದಿ ನೋಡೋಣ. ಪ್ರೀತಿಯ ಮದನ್, ಈ ಕಾಗದ ಓದುತ್ತಿರುವಾಗಲೇ ನಾನು ಯಮರಾಜ ಪಟ್ಟಣಕ್ಕೆ ಸೇರಿರುತ್ತೇನೆ. ವಾತ್ಸಲ್ಯದ ಬೆಸುಗೆಯಲ್ಲಿ ಕೂಡಿದ ನಾನು, ನೀನು ಮತ್ತು ತಂಗಿ ಇಷ್ಟು ಬೇಗ ಅಗಲುತ್ತೀವೆಂದು ನಾನು ಅಂದುಕೊಂಡಿರಲಿಲ್ಲ ಮದನ್, ಅಂದುಕೊಂಡಿರಲಿಲ್ಲ. ಬಾಳಿನ ಹೋರಾಟದಲ್ಲಿ ಬಡತನವನ್ನು ಜಯಿಸಲಾರದೆ ಆಹುತಿಯಾದ ದಿನ ಉದಯದೊಡನೆ ಉದ್ಭವಿಸ ಬಡತನ ಭೀಕರ ಬಿರುಗ ಎದುರಿಸಲಾಗದೆ ಏಡಿಯಾದನು ಮಗ. ಹಣ ಇಲ್ಲದ ಈ ಪ್ರಪಂಚದಲ್ಲಿ ಏನು ಮಾಡಲು ಆಗದು. ತಂಗಿಯ ಮದುವೆ, ನಿನ್ನ ವಿದ್ಯಾಭ್ಯಾಸ, ಹಸಿವು, ನೋವು, ಸಾಲ, ಹೀಗೆ ಸರಮಾಲೆಯಂತಿರುವ ಈ ವ್ಯಸನ ಕೆಂಡವನ್ನು ಮಡಿಲಲ್ಲಿ ಹೊತ್ತು ತಿರುಗಲಾರದೆ ಈ ಸಂಸಾರದ ಹೊರೆಯನ್ನು ನಿನ್ನ ಮೇಲೆ ಓರಿಸುತ್ತಿರುವೆನಲ್ಲ ಎಂದು ನನಗೆ ವಿಷಾದವಾಗುತ್ತದೆ ಮದನ್, ವಿಷಾದವಾಗುತ್ತದೆ ಮದನ್. ಆದರೂ ಧೃತಿಗೆಳೆದರು ನಾನು ಜಯಿಸಲಾರದ ಈ ಹೋರಾಟದಲ್ಲಿ
ಅಷ್ಟೇ ನನ್ನ ಆತ್ಮಕ್ಕೆ ಶಾಂತಿ. ಈ ರೀತಿ ನಿಮ್ಮ ಅಣ್ಣ ಮುರಳಿ. ಸೃಷ್ಟಿಯನ್ನು ಸಲಹುವ ನೆಪದಲ್ಲಿ ಆ ಸೃಷ್ಟಿಕರ್ತ ತನ್ನ ಕಂಠದಲ್ಲಿ ವಿಷವತ್ತನು. ಸಂಸಾರವೆಂಬ ಈ ಕಾಳಕೂಟ ವಿಷಯವನ್ನು ನಿನ್ನ ಮನದಲ್ಲಿಟ್ಟುಕೊಂಡು ನಿನ್ನ ಜೀವನವನ್ನೇ ಒತ್ತಿಟ್ಟಿಯೇನನ್ನ. ಮೃತ್ಯುವನ್ನು ಹಪ್ಪುವ ನಿನ್ನ ಧನು ಅದಷ್ಟು ತಾಪಪಟ್ಟಿತು. ಇಂತಹ ಅನಾಹುತಕ್ಕೆ ಕಾರಣ ಯಾವುದು? ಬಡತನದಲ್ಲಿ ಸುಖದ ಜಲ ಸಿಗದೆ ಬಾಡಿ ಹೋಗುವ ಬಡವರನ್ನು ಮೆಚ್ಚುವ ಈ ಮಕ್ಕಳನ್ನು ನಾನು ಮೆಟ್ಟುತ್ತೇನೆ. ಉದ್ದಂಡ ಬಲಗಿದನು. ಹೌದು, ಬೆಟ್ಟದಂತ ಬೆಳೆದ ಬಡತನವನ್ನು ಮೆಚ್ಚಲಾರದ ಬಲವಿತನಲ್ಲದಿದ್ದರೂ ಕೊಟ್ಟೆ ಕೆಡವುವಂತ ಬಾಳ ವಿಜ್ಞಾನಿ ನಾನು. ಅಣುವಿನ ಅಘಾತ ಶಕ್ತಿಗೆ ಸೃಷ್ಟಿಯೇ ನಡುಗುವ ಈ 21ನೆಯ ಶತಮಾನದಲ್ಲಿ ಒಪ್ಪತ್ತಿಗೆ ಕೂಳಿಲ್ಲವೆಂದರೆ ಬೆಪ್ಪನೆಂದು ಚಪ್ಪಾಳೆ ತಟ್ಟಾರು ಏನು ಅರಿಯದ ಜನರು ಕೂಡ. ದೇಶ ಸೇವೆಯ ನೆಪದಲ್ಲಿ ಖಾದಿವೇಷ ತೊಟ್ಟು ದೇಶವನ್ನೇ ದೋಚುವ ಅನೇಕ ಖಾದಿ ಕದಿಮರಲ್ಲಿ ನಾನು ಒಬ್ಬನಾಗುತ್ತೇನೆ. ಧರ್ಮದ ಹೆಸರಲ್ಲಿ ಕಾವಿವೇಷ ತೊಟ್ಟು ಕನ್ಯಾ ಭಕ್ತಿಯನ್ನು ಕಾಮುಕತನದಿಂದ ಕಾಣುವ ಅನೇಕ ಕಾಮಾಂಧರಲ್ಲಿ ನಾನು ಒಬ್ಬನಾಗುತ್ತೇನೆ. ಭಾರತಾಂಬೆಯ ಮಡಲಲ್ಲಿ ಬೆಳೆದು ಚಲುವೆ ಅಂಗ ಭಾರತ ಮಾತೆಯ ಅಂಗಾಂಗಗಳನ್ನೆಲ್ಲ ಕೊಯ್ದು ಮಾರುಕಟ್ಟೆಯಲ್ಲಿ ಮಾರುವ ಅನೇಕ ನೀಚರಲ್ಲಿ ನಾನು ಒಬ್ಬನಾಗುತ್ತೇನೆ. ಹೇಮ ಪ್ರೀತಿಯ ಕುಸುಮಗಳನ್ನೇ ಅರಳಿಸಬೇಕಾದ ನನ್ನ ಹೃದಯವು ದೋಟದಲ್ಲಿ ಮೋಸ ವಂಚನೆ ಮಲ್ಲವನ್ನೇ ಬೆಳೆಸುವೆನು. ನನ್ನ ಹಣ್ಣನಿಂದ ಹಾರಿಸಲಾರದ ಬಡತನದ ಜ್ವಾಲೆಯನ್ನು ಸಿರಿ ಕಂಗೆಯಿಂದ ಹಾರಿಸಿ ಆಗುವೆನು ನಾನು ಈ ಶತಮಾನದ ಮಾದರಿಯ ಕಂಡು. ಸಂತಾನ ಪ್ರಾಪ್ತಿರಸ್ತು ಅನ್ನೋದು ಲಾರಿಗಟ್ಟಲೆ ಪಡ್ಕೊಂಡು ಬಂದಳು ನಮ್ಮ ಭಾರತ ತಾಯಿ. ಅವರ
ಸ್ವಾಸಿಗೆ ವರ್ಷ ರೆಡಿ ಮಾಡಿ ಬರೋದ್ರೊಳಗ ಅತ್ತ ಅಲ್ಲ ಯಮ್ಮೋ ಯಪ್ಪೋ ಸೂಲಿಗೆ ತಿಳಿ ಕರ್ಕೊಂಬರಿ ಅಮ್ಮ ಅಂತಿರ್ತಾಳ. ಈ ಅಮ್ಮನ ರೆಡಿ ಮಾಡಿ ಬರೋದ್ರೊಳಗ ಸತ್ಯ ನಂದು ಅರ್ಜೆಂಟ್ ಆತದ ಮೊದಲು ಕರ್ಕೊಂಡು ಹೋಗ್ಬರಿ ಆಸ್ಪತ್ರೆ ಅಂತಿರ್ತಾಳ. ಹಿಂಗ ಅಟ್ಟೆ ಸಸ್ಯ ಪೈಪೋಟಿ ಅಂತ ಆದ್ರೆ ನಮ್ಮ ದೇಶದ ಜನಸಂಖ್ಯೆ ಹೆಚ್ಚಿಗೆ ಹೆಂಗಿರ್ತೈತೆ. ಅದಕ್ಕಾಗಿ ಹೊಸದಾಗಿ ಮದುವೆ ಆಗಿದ್ರೆ ಒಂದನೇದಕ್ಕ ತಡೆ ಇರಲಿ, ಎರಡನೇದಕ್ಕ ಅಂತರ ಇರಲಿ, ಎರಡೂ ಆಗಿದ್ರೆ ಗಂಡನ ಮನೆಗೆ ಹೋಗ್ಬಾರ್ರಿ, ಸೀದಾ ನಮ್ಮ ಹತ್ರ ಬರಿ, ನಾವು ಮಾಡ್ತೀವಿ. ತಪ್ಪು ತಿಳಿಬೇಡ್ರಿ, ನಾವು ಮಾಡೋದು ಆಪರೇಷನ್ ಮಾಡ್ತೀವ್ರಿ. ನಿಮ್ಮ ತಲೆಗೆ ಏನೇ ನೋಡ್ತಾವ ಅಂತ ಅರ್ಥ ಆಗೋದು ನನಗೆ. ನೌಕರಿ ನಾವು ಆಪರೇಷನ್ ಮಾಡಿದ್ಮೇಲೆ ನಾವು ಕೊಡತಕ್ಕಂಥ ಸ್ಟೀಲ್ ತಟ್ಟೆ, ಕುಂಕುಮ ಭರಣಿ, ಒಂದು ಲಾಟ್ರಿ ಟಿಕೆಟು, 5,000 ಬತ್ತೆ ಕೊಡ್ತೀವ್ರಿ. ಅಕ್ಕಂದ್ರೆ ತಂಗಿದ್ರೆ ತಾಯಂದ್ರೆ ನೀವೇ ನಮ್ಮ ಅನ್ನದಾತ್ರ ಮಾತಾಯರೇ. ಚಿಲ್ರೆ ಇಲ್ಲೇ ತಮ್ಮ, ನನ್ನನ್ನು ಚಿಲ್ರೆ ಮೆನ್ಷನ್ ಮಾಡಿ ಏನು ಮತ್ತೆ ಭಿಕ್ಷೆ ಬೇಡ್ತೀನಿ ನನ್ನ ಚಿಲ್ರೆ ಅಂದೆ ಗೋಲ್ಡ್ ಅಂತಾರೆ ಏನು ಎಲ್ಲ ಬೆಗ್ಗರ್ ಎಲ್ಲ ಕರ್ನಾಟಕದ ಚೀಫ್ ಮಿನಿಸ್ಟರ್ ಅಂತೇಳಿ ಏನು ಕಾಲ ಹೆಂಗೈತೆ ನೋಡ್ರಿ. ಕುಂಟ ಅಂದ್ರೆ ಸಿಟ್ಟು, ಕುಳ್ಳ ಅಂದ್ರೆ ಸಿಟ್ಟು. ಮತ್ತೆ ಇವನ್ನ ಭಿಕ್ಷುಕ ಅಂದ್ರೆ ಎಷ್ಟು ಸಿಟಿ ಬರ್ತಾನೆ ನೋಡಿ ಇವನು. ಚೀಫ್ ಮಿನಿಸ್ಟ್ರು ನಾನಾಗದಿದ್ರು ಚೀಪಾಗಿ ಮಾತಾಡೋ ನಿಮ್ಮ ಮಾತಿಗೆ ಹೆಚ್ಚಾಗಿ ತಲೆ ಕೆಟ್ಟು ಸಿಟ್ಟು ರಟ್ಟಾಗಿ ಇಳೀತಂದ್ರೆ ಮುಟ್ಟಾಳಾಗಬೇಕಾಗಿತ್ತು. ನೀನು ಮುಟ್ಟಾಳ ಆದ್ರೆ ನಾನು ಮುಟ್ಟಾಳ್ತಂದ್ರೆ ನಿಂದೇ ಬಲಿ ಹೆಚ್ಚಾಯ್ತಪ್ಪ. ನಾ ತೋಳರ್ಸ್ರು ನಡೆಯಕಲ್ಲ ಅಂತಕ್ಕ ಏರಿಸ್ಬೇಡಿ ಕೈ. ನಿನ್ನ ಎಲ್ಲೋ ನೋಡಿನಲ್ಲೇ, ಎಲ್ಲೋ ನೋಡಿಯಾ? ನಾನು ನಿನ್ನೆಲ್ಲೋ ನೋಡ್ತಕ್ಕೈತೆ. ಎದ್ದು ಬಂದು ನಾಟ್ಯ ಸಂಘದಾಗ ಗೇಟ್ ಕಾಯೋ ಮುತ್ತುಬಸ್ಯ ಹೌದಿಲ್ಲ? ಹೌದ್ರಿ, ಅದೇ ಎದ್ದು ಬಂದು ನಾಟಕ ಸಂಘದ ಖಾನಾವಳಿ ಕಾಶಿಬಾಯಿ ಅವರ ಸಹವಾಸದಿಂದ ನಾಟಕ ಕಂಪನಿ ದಿವಾಳಿ ಮಾಡಿ ರಾತ್ರೋರಾತ್ರಿ ತಿರುಪತಿ ಬಸ್ ಸೇರಿಸಿದ ಶಹಾಪುರ್ ಶಿವಕುಮಾರ್. ಏನಪ್ಪ ಮುದುಬಸವ, ಕಲಾವಿದರಿಗೆ ಕೂಡ ಕಾಸು ಬೇಡು ಕನಿಷ್ಠ ಕಾಲ ಬಂದೈತಲ್ಲೋ ತಮ್ಮ. ತಗೋ ₹1 ನಮ್ಮ ಕುಳ್ಳು ಮೈಲೇರ್ ಗಾರ್ಲಿಂಗ್ ನೋಡಿದಾಗ ಚಹಾ ಕುಡಿದು ಹೋಗು. ಊರೂರು ತಿರುಗಿ ಊಟ ಮಾಡಿದೆ ಎಷ್ಟು ದಿನ ಆಗಿತ್ತು ಏನು. ಪಾಪ ನಮ್ಮ ತಾತನ ಗುಡಿಯಿಂದ ಪ್ರಸಾದ ಐತೆ, ತಗೊಂಡು ಹೋಗಪ್ಪ. ಶಿವಪುರರೇ, ನಾನು ಭಿಕ್ಷುಕ ಅಲ್ಲ ರೀ, ಮತ್ತೆ ಆಸ್ಪತ್ರೆ ಒಳಗ ಕಾಂಪೌಂಡರ್. ಹೌದಾ? ಆಪರೇಷನ್ಗೆ ಮಂದಿನ ಒಪ್ಪಿರಿ ಅಂತ ಡಾಕ್ಟರ್ ನಮ್ಮನ್ನ ಕಾಡಕತ್ತಾರ. ನಾವು ಯಾರನ್ನ ಕಾಣಂಗಿಲ್ರಿ, ಅದಕ್ಕ ಬೇಡಕತ್ತೀವಿ. ಅಂತೂ ಪರವಾಗಿಲ್ಲ ಬಿಡಪ್ಪ, ನಿಮ್ಮ ಆಸ್ಪತ್ರೆಗೆ ಬಂದ್ರೆ ಔಷಧಿ ಗುಳಿಗೆ ಆರಾಮ್ ಸಿಗ್ತಾವ ಅನ್ನಂಗಾಯ್ತು. ಅಂದಂಗ ಮುದುಬಸವ ನಮ್ಮ ಕಂಪ್ನಿಯಾಗ ಇದ್ರಲ್ಲ ವೀರಣ್ಣ ಅಂತ, ಅವರು ಇಲ್ಲೇ ಅದಾರ. ಚಲೋ ಹೋಗಿ ಮಾತಾಡ್ಸ್ಕೊಂಡು ಬರೋ ಬರ್ರಿ. ಇಲ್ಲಪ್ಪ, ನನಗೆ ಎಗ್ರೆಸ್ ಇಡಾಕ ಟೈಮ್ ಆಗೈತೆ. ನಮ್ಮ ಮುದ್ದುಗಳು ಅವಾಗಲೇ ಕಾಯ್ತಿದೆ. ಬೇಕಾದ್ರೆ ಇನ್ನೊಂದು ಹೋಗ. ನೀವೇನೋ ನಿಮ್ಮ ಕೆಲಸದ ಮೇಲೆ ಹೊಂಟ್ರಿ, ನಮ್ಮ ಕೆಲಸ ಶುರು ಮಾಡ್ಬೇಕಲ್ರಿ. ಅಕ್ಕಂದ್ರೆ ತಾಯಂದ್ರೆ ತಂಗಿಯಂದ್ರೆ ನಮಗಿಬ್ಬರು ನಾವಿಬ್ಬರೇ ಮಕ್ಕಳು. ಯಾಕೆ ಹುಡುಗ
ನನಗೆ ದಬಾಯಿಸ್ತಾರಲ್ರಿ. ಬ್ಯೂಟಿ ಹುಡುಗಿ ಸಿಕ್ಕಾಳ ಅಂತ ಸಿಕ್ಕಂಗ ಮಾತಾಡ್ದೆ ಮಗನ. ಏನ್ ಅಪ್ಪಿ ತಪ್ಪಿ ಲೂಸ್ ಆಗ ಮಾತಾಡ್ದೆ. ಹೆಂಗೋ ಹಾಕಿನ ಟೋಪಿ ಎದುರ್ಸ್ಯಾಗ ಹುಷಾರ್. ಟೋಪಿ ಎಗರ್ಸೋ ಕೆಲಸ ಕಲ್ತೀಯಾ? ಟೋಪಿ ಎಗರ್ಸೋ ಕೆಲಸ ಬಾ ಎಗರ್ಸ್ ಬಾ, ಹೆಂಗ್ ಎಗರ್ಸ್ತಿ ನೋಡೋಣ ಬಾ. ಇಬ್ರು ಕೂಡಿ ಒಂದು ಕೆಲಸ ಮಾಡೋಣ. ಊರಿಗೆ ಹೋಗ ನಡಿ. ಅಂಬರಾಟ ಆಡೋದಕ್ಕ ನಾನು ತಂತಿ ಮೇಲೆ ನಿಂತ್ಕೊಂತೀನಿ, ನೀನು ಊದೊಂದು ಬಡಿ ಗಿಡ್ಕೊಂಡು ನಿಂತ್ಕೊಂಡು ಒಂದೇಟಿಗೆ ನನ್ನ ಟೊಪ್ಪಿ ಎಗರ್ಸು, ಎರಡನೇ ಏಟಿಗೆ ನನ್ನ ಅಂಗಿ ಎಗರ್ಸು, ಮೂರನೇ ಏಟಿಗೆ ನನ್ನ ಪೈಜಾಮ ಎಗರ್ಸು, ನಾಲ್ಕನೇ ಏಟಿಗೆ ಏನು ಎಗರ್ಸ್ತೀವೋ ಎಗರ್ಸು. ಜನ ನೋಡ್ತಾರ, ಕಲೆಕ್ಷನ್ ಆದ್ರೆ ಅಂತೈತಿ. ಎಗರ್ಸಲ ಮಗ ಬಡ್ಡಿ ಹಚ್ಚ ಕಡ್ದು ಹೋಗ್ತೀನಿ. ನಾನಂದ್ರೆ ಯಾರಂತ ತಿಳ್ಕೊಂಡಿಲ್ಲ. ನೋಡು ಮಾತಾಡ ಇಬ್ಬರಿಗಿಂತ ನಾವೇಸು ನಿಂಡ ಮೊದಲನ್ನ ಯಾರಂತ ತಿಳ್ಕೊಂಡು ಮಾತಾಡ. ನೀವು ಯಾರು ಅನ್ನೋದು ಗೊತ್ತಿಲ್ಲೇನೋ, ನೀವು ಒಂದು ಹೆಣ್ಣು ಅನ್ನೋದು ತಿಳಿದುಕೊಂಡೇ ಮಾತಾಡೋದು. ಇನ್ನು ನಾನು ಯಾರು ಏನು ಎತ್ತ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಜೋಕುಮಾರ ನೀ ಯಾರು ನನಗೆ ಗೊತ್ತಿಲ್ಲ. ರೋಡಿನ ಮೇಲೆ ಬ್ಯೂಟಿ ಹುಡುಗಿ ಸಿಕ್ಕುಳಿಲೆ ಬ್ರೇಕ್ ಇಲ್ಲದ ಗಾಡಿಯಿಂದ ಮಾತಾಡೋ ನೀ ಒಬ್ಬ ಗಂಡ. ನಾನು ಬರೀ ಗಂಡಲ್ಲ, ಗಂಡನನ್ನು ಬಿಟ್ಟು ಓಡಿ ಹೋಗುವ ಎಂಡರಿಗೆ, ಬಂಡ ಮುದುಕಿಯರಿಗೆ, ಕದ್ದು ಓಡಿ ಹೋಗುವ ಎಂಡರಿಗೆ ಸಡನ್ ಬ್ರೇಕ್ ಹಾಕಿ ಆಪರೇಷನ್ ಮಾಡಿಸೋ ಗಂಡು, ಬಂಪರೆ ಗಂಡು, ಬಹದ್ದೂರ್ ಗಂಡು. ನೀವು ಮಾಡಿಸ್ಕೊಳ್ರಿ ಆಪರೇಷನ್. ಆರೋಗ್ಯಕ್ಕೆ ಹಾನಿ ಇಲ್ಲ, ಯೌವನಕ್ಕೆ ಮುಪ್ಪಿಲ್ಲ, ಮುಗುಸಟ್ಟೆ ಮಾಡೋದಿಲ್ಲ, ರೊಕ್ಕ ಕೊಟ್ಟು ಮಾಡ್ತೀವಿ. ರೊಕ್ಕ ಕೊಟ್ಟು ಇದನ್ನ ಕೈಲಿ ನಾ ಮಾಡಿಸ್ಕೋಬೇಕು. ಏನು ಮಾಡಿಸ್ಕೊಳ್ಳಿ ರೊಕ್ಕ ಕೊಟ್ಟು ಆಪರೇಷನ್ ನನಗಿಲ್ಲ ಮದುವೆ ಆಗಿಲ್ಲ ದೋಸ್ತ. ಮದುವೆ ಆಗಿಲ್ಲ. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಇನ್ನು ಮದುವೆ ಆಗಿಲ್ಲ ಅಂದ ಹಾಗೆ ಸಿನಿಮಾ ನಟಿ ಜಯಲಲಿತಾಳಂತೆ ಕನ್ಯೆಯಾಗಿ ರಾಜಕೀಯ ಪಕ್ಷ ಕಟ್ಟಬೇಕಂತ ಮಾಡಿ ಏನೋ. ಹಿಂದಿ ಸಿನಿಮಾ ನಟಿ ರೇಖಾವಂತೆ ತಾಳಿ ಇಲ್ಲದ ತಾಯಿಯಾಗ ಇಟ್ಕೊಂಡಿದ್ದೇನೋ. ಯಾವ್ದು ಕೇಳಿ ಇಲ್ಲ 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 ಅಂತಿಲ್ಲ. ನಿನ್ನ ಹತ್ರ ಇರೋದಾದ್ರೆ ಹೇಳು, ಕೊಲ್ಲ. ಆಯ್ತಾ ಐತಾ ಹಂಗ ಮಾಡಬೇಡ. ನೀವಂದ್ರ ಮೌನ ಇಂತಾತೈತೆ ಇಂತಾತಿಲ್ಲ ಅಂತ ಅಚ್ಚ ಕನ್ನಡದಾಗ ಸ್ವಚ್ಛವಾಗಿ ಹೇಳಿದ್ರೆ ಹೆಚ್ಚಿಗೆ ಇಂತ ಇಸ್ಕೊಂತೀನಿ, ಕಡಿಮೆ ಇದ್ದದ್ದು ಕೊಡ್ತೀನಿ. ಇದೊಂದು ನಮೂನು ಅಡ್ಜಸ್ಟ್ಮೆಂಟ್ ಇದ್ದಂಗ. ನಮಗೆ ಹೆಚ್ಚಿಗೆ ಇದ್ರೆ ಇವ ಇಸ್ಕೊಂಡು ಎಲ್ಲಿ ಇಟ್ಕೊತಾನ ನಿನ್ನ ಮನಸ್ಸಿನೊಳಗಿಂದ ಹೌದು. ನೀವು ಇನ್ನ ಯಾಕೆ ಮದುವೆಯಾಗಿಲ್ಲ? ಅದಕ್ಕಿನ್ನಪ್ಪ ಈ ಹುಡುಗಿ ಯಾರನ್ನಾದರೂ ಪ್ರೀತಿ ಮಾಡ್ಯಾಳೇನೋ ಅಂದ್ಕೊಂಡಿದ್ದೆ. ಹುಡುಗಿ
ಕಾಂಪೌಂಡರ್ ಮುದ್ದು ಬಸುವ ಅಂದ್ರೆ ನನ್ನ ಆಚಾರ ಮಾಡ್ತಾಳ. ಏ ಹುಡುಗಿ, ನನ್ನ ಯಾರಂತ ಮಾಡಿ ಈ ಊರಿಗೆ ಹೊಸದಾಗಿ ಬಂದಿರುವ CID ಹೌದು. ಇದೇನ್ರಿ ಕಾಲ್ರಿ ಹಿಡಿಯೋರಂಗ ಕಾಣಾಕತ್ರಿ. ಸೆಂಟ್ರಲ್ ಜೈಲಿಂದ ತಪ್ಸ್ಕೊಂಡ್ ಬರ್ತಾರ ಕಳ್ರು. ಆ ನಮೂನೆ ಬಿಳಿ ಟಾಪ್ಗೆ ಬಿಳಿ ಪೈಜಾಮ ಬಿಳಿ ಪ್ಯಾಂಟ್ ಇದೇನ್ರಿ ಒಂದ್ ನಮೂನೆ ಖೈದಿ ಕಾಣಾಕತ್ರಿ. ವೇಷವನ್ನು ಬದಲಿಸಿಕೊಂಡು ದೇಶವನ್ನು ತಿರುಗುವವನೇ CID. ಈಗ ಸದ್ಯ ನಮ್ಮ ದೇಶದಲ್ಲಿ ವೇಷ ಬದಲಿಸಿಕೊಂಡು ಇಬ್ಬರು ತಿರುಗಾಡ್ತಾರ. ಹೌದೇನ್ರಿ? ಅನ್ನಂಗ ಅವ್ರು ಯಾರ್ಯಾರು? ಕರ್ನಾಟಕದೊಳಗೆ ಚಿದಾನಂದ ಸ್ವಾಮಿಯ ಮಗ ಎಲ್ಲಿಕೆ ಹನುಮಂತ ರೆಡ್ಡಿ, ಆಂಧ್ರ ಪ್ರದೇಶದಲ್ಲಿ ನಂದಮುರಿ ಬಾಲಕೃಷ್ಣ, ಅನ್ನಂಗ ನಿನ್ನ ಹೆಸರು ಏನಾಯ್ತು? ಮುದ್ದು ಬಸವರಾಜ್ ಪಟೇಲ್. ಅಂದ ಹಾಗೆ ನಿನ್ನ ಹೆಸರೇನು? ನನ್ನ ಹೆಸರು ನಾನು ವಾಡಾಗಿತ್ತು ಕಿತ್ಕೊಂಡು ಜಡ್ಕೊಂಡಂಗ ನಾನು ಅವ್ನು ಕೇಳಿದ್ರೆ ರವಂಗೆಲ್ಲ ಕೇಳ್ತೀನಿ. ನನ್ನ ಹೆಸರು ನುಲಿಬೇಡ, ನಾನು ನೋಡಿದಾಗ ಯಪ್ಪ ನಿಂದು ಎದ್ದೇಳೋದು. ನುಲಿಬೇಡ. ಇಲ್ಲಿ ಒಂದೊಂದು ನಮೋ ಯಾಕತ್ತೆ ನೀನು ಹಂಗೆ ಹಿಂಗೆ ಅನ್ಬೇಡ. ಇಲ್ಲ ಸುಮ್ಮನೆ ಏಳಂದಿದ್ರು ಏಳು ಬೇಸು. ಅದಕ್ಕೆ ನೀ ಸುಮ್ಮನೆ ನಿಂತಿದ್ದೆ. ಅದಕ್ಕೆ ಎಬ್ಬಿಸ್ಬೇಡ ನನ್ನ. ನನ್ನ ಹೆಸರು ಹೇಳು. ನರನಿ. ಮುದ್ದು ಬರಂಗಿಲ್ಲ. ಏನ ನಿಮ್ಮ ಹೆಸರು ನಿಮ್ಮಂತ ಸುಂದರ ಯುವತಿಯರು CID ಡಿಪಾರ್ಟ್ಮೆಂಟ್ಗೆ ಬಹಳ ಅವಶ್ಯಕ. ಎಷ್ಟೋ ಸಲ ರಾಷ್ಟ್ರಪತಿಯವರು ರಾಂಗಾಗ್ಯಾರ, ಮುಖ್ಯಮಂತ್ರಿಗಳು ಮುಖ ತಿರುಗಿಕೊಂಡಾರ, ಪ್ರಧಾನಮಂತ್ರಿಯವರು ಪಶ್ಚಾತ್ತಾಪ ಪಟ್ಟು ನೋಡ್ರಿ ಮುದ್ದು ಬಸವರಾಜ್ ಪಟೇಲ್ರೆ, ಗಂಡು ಮಕ್ಕಳನ್ನು ಕಳ್ಳರನ್ನು ಹಿಡಿಯುವುದಕ್ಕೆ ಗಂಡು ಮಕ್ಕಳ ಕೈಲಿ ಆಗವಲ್ತು. ಅದಕ್ಕ ಬರೀ ಹುಡುಗಿಯರನ್ನೇ ನೇಮಿಸಿ ಬಿಡೋಣ. ಖುದ್ದಾಗಿ ನೀವೇ ಹೋಗಿ ಯುವತಿಯರನ್ನು ಮುಂದೆ ತರೋ ಕೆಲಸ ಮಾಡ್ರಿ ಅಂತ ಖುದ್ದಾಗಿ ನಮ್ಮನ್ನು ಕಳಿಸ್ಯಾರ. ಮತ್ತ ನೀವು ನನ್ನ CID ಕೆಲಸಕ್ಕೆ ಸೇರ್ಸಿದ್ರಿ? ಅಗತ್ಯವಾಗಿ ಸೇರಿಸಿಕೊಳ್ತೀವಿ. ನಾವು 3 ತಿಂಗಳು ಟ್ರೈನಿಂಗ್ ಕೊಡ್ತೀವಿ. ಈ 3 ತಿಂಗಳೊಳಗೆ ನಿಮಗೆ ಏನಾದ್ರೂ ಮುಂದೆ ಬರೋ ಪೊಸಿಷನ್ ಕಾಣಿಸ್ತು ಅಂದ್ರೆ ಪ್ರಮೋಷನ್ ಕೊಟ್ಟು ಕೈ ಬಿಟ್ಬಿಡ್ತೀವಿ. ಅಲ್ಲ ಎದ್ರಾಗ ಮುಂದೆ ಕರ್ತಾನ CID ಕೆಲಸ ಮುಂದೆ ಕರ್ತಾನ. ಏನು ಯವ್ವ ಯವ್ವ ಹೌರಿಲ್ಲ ಹಡಿಮೇಲೆ ರೀ ಏನು ಕೈ ಬಿಟ್ಟು ಬಿಡ್ತೀರಿ? ಅದೇ ದೇಶ ತುಂಬ ಹೆಂಗ್ ಮುಂದುವರೆದಿನಂತ ತೋರಿಸ್ಬೇಕಲ್ಲ. ಅದಕ್ಕ ಅಲ್ರಿ ಪಟೇಲ್ರ ಅಂದಾಗ ನೀವು ಈ ಟೋಪಿಗೆ ಯಾಕೆ ಹಾಕಿರಿ? ಈ ದೇಶದ ಗಣ್ಯ ವ್ಯಕ್ತಿಗಳಂದ್ರೆ ಟೋಪಿಗೆ ಹಾಕೋದು. ಅದೇ ಯಾಕೆ ಹಾಕೋತಾರ? ಇನ್ನೊಬ್ಬರ ತಲೆ ಮೇಲೆ ಟೋಪಿ ಹಾಕೋದಕ್ಕೆ ಟೋಪಿ ಹಾಕೊಂತಾರ. ಮತ್ತು ಜೈಲಿನಾಗಿರೋ ಖೈದಿಗಳನ್ನು ಟೋಪಿಗೆ ಹಾಕೋತಾರಲ್ರಿ ಅಂದಾಗ ಅವ್ರ ಗಂಡ ವ್ಯಕ್ತಿಗಳೇನ್ರಿ? ಹೌದು, ದೇಶದ ಗಣ್ಯ ವ್ಯಕ್ತಿಗಳಂದ್ರೇ ಕೈದಿಗಳು, ಕೈದಿಗಳಂದ್ರೇ ಗಣ್ಯ ವ್ಯಕ್ತಿಗಳು. ಇಬ್ಬರಿಗಿರುವುದು ಒಂದೇ ವ್ಯತ್ಯಾಸ. ಅದರಲ್ಲಿ ಒಬ್ಬರು ಜೈಲಿನ ಒಳಗಿರ್ತಾರ, ಇನ್ನೊಬ್ಬರು ಜೈಲಿನ ಹೊರಗಿರ್ತಾರ. ಅಲ್ರಿ ನಿಮ್ಮ ಹತ್ರ ಅದು ಐತೆನ? ಏನು ಅದ ಊದಿಕಿರ್ತ ಬಟ್ಟನು ಅದನ್ನ ಎಬ್ಬಿಸ್ಬೇಡ ಎಬ್ಬಿಸ್ಬೇಡ. ನಿನ್ನ ಹತ್ರ ರಿವಾಲ್ವರ್ ಐತೆ. ಒಳಗೆ ಬಚ್ಚಿಟ್ಕೊಂಡಿರ್ತೀವಿ. ಅದನ್ನ ಯಾಕ ನಮ್ಮನೆ ಒಳಗೆ ಇಟ್ಕೊಂಡು ಬಡಿಯಾಕತ್ತೀರೋ ಮರ್ರೆ? ನಿನಗೆ ಬೇಕಾದಾಗ ತೋರಿಸ್ತೀನಿ, ಆದ್ರೆ ಯಾವಾಗ ಬೇಕಾದ್ರೆ ಅವಾಗ ತೋರಿಸೋ ಅನ್ಬೇಡ. ಮತ್ತ ನಿಮಗೆ ಶೂಟ್ ಮಾಡಕ್ ಬರ್ತೈತಿ? ಭಾರತ ದೇಶಕ್ಕೆ ಫಸ್ಟ್ ಕೇಳಿ ನಮ್ಗೆ ಬೇಕಾದ್ರೆ ನಾನು ಹೆಂಗಂತ ಇಲ್ಲಿ ಯಾವ್ದ್ರ ಬೇಡ
Thank you.
ದಯಮಾಡಿ ಮುಯಿ ಪಟ್ಟಿಯನ್ನು ಪೇಜಿನ ಮೇಲೆ ಯಾರು ತರಬಾರದು. ಆದಷ್ಟು ಅವ್ರ ಕಡೆ ಯಾರನ್ನ ಇದ್ರೆ ಬುಕ್ಕದಲ್ಲಿ ಬರೆಸಬೇಕು. ಮುಯಿ ಪಟ್ಟಿ ಬಂದು ಇಲ್ಲಿ ಹೇಳೋದಿಲ್ಲ. ಸಾಕಷ್ಟು ಹೆಣ್ಣುಗಳ ಯೌವನವನ್ನು ಉಂಡಂತೆ ಈಗ ನಾಟಕದ ವೀರಣ್ಣನ ಮಗಳು ನೀಲು ಸೂರ್ಯನ ಕಿರಣಗಳಿಗೆ ಅರಳಿದ ಪುಷ್ಪದಂತಿರುವವಳ ಮೈಮಾಟ ಪುಷ್ಪದ ಮಕರಂದವನ್ನು ಹೀರಲು ದುಂಬಿ ಬಂದು
ನನ್ನನ್ನು ತೊಂದರೆಗೊಳಿಸಿದ್ದಕ್ಕೆ ಹಾಗೇನಿಲ್ಲ, ತಾವು ಬಂದಿದ್ದು ತುಂಬಾ ಅನುಕೂಲವೇ ಆಯ್ತು. ಕತ್ತಲ ಕವಿದ ತಣಿವೆಯಲ್ಲಿ ಮಧು ಹೀರಲು ಬಂದ ಭ್ರಮರನ ಅನುಕೂಲಕರ. ತಾನು ಬಯಸಿದ ಎಳೆ ಹೂವಿನಿಂದ ಮೃದುಲ ಮಧು ರಸ ಸಿಗುವುದಾದರೆ ಈ ಮಧುಕರನ ಮನೋಲ್ಲಾಸಕ್ಕೆ ಏನಿಯೇ ಇಲ್ಲವೆಂದಾಯಿತು. ತಮ್ಮ ಮಾತಿನ ಮಾಧುರ್ಯ ನೋಡಿದರೆ ತಾವು ಕವಿ ಕಾಳಿದಾಸನಾಗುವುದರಲ್ಲಿ ಸಂದೇಹವೇ ಇಲ್ಲ. ಕಲ್ಲಿನಲ್ಲಿ ಅಡಗಿದ ಸೌಂದರ್ಯವನ್ನೇ ಸೆರೆ ಹಿಡಿದು ಮೂಡಿಸುವ ಶಿಲ್ಪಿಗಳಿರಬೇಕಾದರೆ ಸೌಂದರ್ಯ ಸೌದಾಮಿನಿ ಶಾಕುಂತಲೆಯನ್ನು ನನ್ನೆದುರಿನಲ್ಲಿ ಇಟ್ಟುಕೊಂಡು ಬಣ್ಣಿಸುವುದು ಈ ಕವಿ ಕಾಳಿದಾಸನ ನೇತರ ಮಹತ್ವ. ಅರಮನೆಯ ಕುಬೇರ, ತಾವು ಇಲ್ಲಿಗೆ ಬಂದ ಕಾರಣ ಏನು ಎಂದು ತಿಳಿದುಕೊಳ್ಳಬಹುದಾ? ಶಾಲಿನಿ, ಮುಂದಿನ ತಿಂಗಳ 5ನೇ ತಾರೀಕು ಶಾಕುಂತಲೆ ನಾಟಕದಲ್ಲಿ ನೀನು ಶಾಕುಂತಲೆ ಪಾತ್ರದಲ್ಲಿ ದುಷ್ಯಂತನೆದುರು ನಟಿಸಬೇಕು. ಏನು, ನಾನು ಶಾಕುಂತಲೆಯ ಪಾತ್ರ ಮಾಡಕ್ಕೆ ಬೇಕಾ? ಇಲ್ಲ, ಆಗೋದಿಲ್ಲ. ನಾನು ಬೇರೆ ಪಾತ್ರ ಮಾಡ್ತೀನಿ. ಕಾರಣ ಯಾಕಂದ್ರೆ ಅದು ಅಳಿವಿನ ಗೋರಿನ ಪಾತ್ರ. ಆ ರೀತಿ ಪಾತ್ರ ಮಾಡೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ರೀ. ನೀನು ಶಾಕುಂತಲೆ ಪಾತ್ರ ಮಾಡಲ್ಲಂದ್ರೆ ನನಗೆ ದುಷ್ಯಂತನನ ಪಾತ್ರ ಮಾಡೋಕೆ ಆಗೋದಿಲ್ಲ. ಅಲ್ಲ, ಆ ಹುಬ್ಳಿ ಸುವರ್ಣ ಆ ಪಾತ್ರ ಚೆನ್ನಾಗೇ ಮಾಡ್ತಾಳಲ್ಲ. ಸುವರ್ಣರಾದರೇನು, ಸುಮಿತ್ರ ಆದರೆ ನನಗೆ ಬೇಕಾಗಿರುವುದು ನಟನೆ, ನಟಿಸುವ ಸ್ಫೂರ್ತಿ. ಹಾಗಾದ್ರೆ ಆ ಸ್ಫೂರ್ತಿ ನನ್ನಲ್ಲಿದೆಯಾ? ಸಂಶಯವೇ ಇಲ್ಲ. ಈ ನಿಮ್ಮ ರಂಗಭೂಮಿಯ ಮೇಲೆ ಈ ನಿಮ್ಮ ಪ್ರೀತಿಯ ಕಲವಿದೆ. ಆ ರೀತಿ ಪಾತ್ರ ವಹಿಸಬಲ್ಲಳೆ? ವೀಣೆಗೆ ಸಂಗೀತ ಗೊತ್ತಿದ್ದರೂ ಅದರ ತಂತಿ ಮೀಟುವವರೆಗೂ ನಾದವರ ಬರಲಾರು. ಹಾಗಾದರೆ ನಿಮ್ಮ ಹೃದಯದ ವೀಣೆಯನ್ನು ವೈಣಿಕಳ ನೀನು. ಹೌದೇ? ನಿಜವಾಗ್ಲು ಈ ನಿಮ್ಮ ಪ್ರೀತಿ ಸ್ನೇಹ ಅದೆಷ್ಟು ಸುಮಧುರ. ಕೇದಿಗೆ ಸುವಾಸನೆಯನ್ನು ಸವಿಯುವ ಕರಿನಾಗರ ಕನಗಲವನ್ನು ಆಶಿಸಬಹುದೇ? ಕೈದಿಗೆ ಆ ಸರೋಬವನ್ನು ಕುಡಿದ ನಂತರ ತಾವು ವಿಷ ಕಾರುವ ಕರಿನಾಗರ ತಾವಾಗುವುದಿಲ್ಲ ತಾನೆ? ಕೇದಿಗೆ ಸೌರಭವನ್ನು ಕುಡಿಯುವ ಕರಿನಾಗರ ನಾನಾದರೂ ಕಳ್ಳ ಕದೀಮರು ಈ ಕೇದಿಗೆಯನ್ನು ಕತ್ತೊಯ್ಯದಂತೆ ಕಾಪಾಡುವ ಕಾವಲುಗಾರ ಕರಿನಾಗರ. ನಾನೇಕೆ ಆಗಬಾರದು? ನೋಡು ಶಾಲಿನಿ, ನನ್ನ ಬಾಹುಗಳ ಬಳ್ಳಿ ನಿನ್ನ ತನುವಿಗೆ ದಪ್ಪಲು ಕುಡಿ ಕುಡಿಯಾಗಿ ಬರದಿಂದ ಸಾಗಿಹವು. ನನ್ನ ಅದರ ಬೆವರ ನಿನ್ನ ಕೆಂಗು ಲಾವಿಯ ಕೆಂದುಡಿಯ ಮಧುವನ್ನು ಹೀರಲು ಆತುರದಿಂದಿಹೆವು. ನಿನ್ನ ಹೃದಯದ ಹೂವಿನ ತಲ್ಪದ ಮೇಲೆ ಹಾಯಾಗಿ ಮಲಗಲು ನನ್ನ ತನು ಮನ ತಳಮಳಿಸುತ್ತೀಯ. ನನ್ನ ಹೃದಯ ಬೆಳಗಲು ಬಂದ ಆಶಾ ಕಿರಣ ನೀವು. ಈ ತನುವಿನ ಹಣ ಕೂಡ ನೀವೇ. ನಮ್ಮಿಬ್ಬರ ಪ್ರೇಮ ಜೋಡಿಗೆ ಬೇಕಲ್ಲವೇ ಒಂದು ಗಾನ. ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ.
ಬಂಧನದಲ್ಲಿ ಬಂದಿಯಾದ ನಿನ್ನನ್ನು ಎಷ್ಟು ಬೀದರು ಎದೆಬರದಲ್ಲಿ ಬೀಸುವ ಮನ್ಮಥನ ಬಿರುಗಾಳಿಯಿಂದ ಕಿತ್ತು ನಿಜವಾಗ್ಲೂ ನಿಮ್ಮ ಪ್ರೀತಿ ಹಾನಿಗಳಲ್ಲಿ ಅದೆಷ್ಟೇ ತೊಯ್ದರೂ ಅಷ್ಟೇ ನನಗೆ ತೃಪ್ತಿ ತಾಕಲಲ್ಲದು. ಮುದರಿದ ಮೋಹ ಪ್ರಣಯ ಉದಯಕರನು ಮುಗಿಲು ಕಂಡ ನವಿಲು ನರ್ತನೆ ಮಾಡಲು ಸ್ವರ್ಗ ಇದ್ದರೆ ಒಲೆದ ಅಪ್ಸರೆ ನೀನೇ ನನ್ನ ಬಾಳಿಗ ರಾಜ ರಾಜ ನೀವು ನನ್ನ ಅದೆಷ್ಟು ಪ್ರೀತಿ ಮಾಡ್ತೀರಾ? ಬಾನು ಭೂಮಿಯನ್ನು ಪ್ರೀತಿಸುವಷ್ಟು, ನದಿ ಕಡಲನ್ನೇ ಪ್ರೀತಿಸುವಷ್ಟು, ನಿನ್ನ ನಗಲುವುದೆಂದರೆ ಹರಿತವಾದ ಹಲಗಿನಿಂದ ನನ್ನ ಹೃದಯವನ್ನು ಕೊರೆದಷ್ಟು ನೋವು ಹೋಗುತ್ತದೆ. ಒಂದು ನಿಮಿಷ, ಒಂದೇ ಒಂದು ನಿಮಿಷ ಯುಗವಾಗಿ ಪರಿಣಮಿಸುತ್ತದೆ. ನಿಜವಾಗ್ಲೂ ನೀವು ಜಲದಳದ ಮೇಲೆ ಎಸೆದಂತಾಗ ಒಂದು ಕ್ಷಣ ಬಿರದುರಿಯಲ್ಲಿ ನಾನಿರಲಾರೆ ಗೊತ್ತಾ? ಶಾಲಿನಿ, ನಿನ್ನ ಹತ್ತಿರವಿದ್ದರೆ ವೇಳೆಯ ಪರಿವೇ ನನಗಾಗುವುದಿಲ್ಲ.